ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ಎಲೆಕ್ಷನ್ಗೆ ದಿನಗಳು ಹತ್ತಿರ ಆಗ್ತಾ ಇದ್ದಂತೆ ಎನ್ಡಿಎ ಸ್ಟ್ರಾಂಗ್ ಆಗ್ತಾ ಇದೆ. ಮತ್ತೊಬ್ಬ ಪ್ರಮುಖ ಹಾಗೂ ಪ್ರಭಾವಿ ವ್ಯಕ್ತಿ ಎನ್ಡಿಎ ಬಳಗ ಸೇರೋದಕ್ಕೆ ರೆಡಿಯಾಗಿದ್ದಾರೆ. ಮಾಜಿ ಸಿಎಂ ಜಯಲಲಿತಾ ಆಪ್ತ ಹಾಗೂ ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಓಪನ್ ಆಗಿ ಎನ್ಡಿಎ ಸೇರೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಈಗ ಒಂದೇ ಒಂದು ಪ್ರಾಬ್ಲಮ್ ಇದ್ದು ಅದು ಕ್ಲಿಯರ್ ಆಯಿತು ಅಂದ್ರೆ ಎನ್ಡಿಎ ತಡೆಯೋರು ಯಾರೂ ಇಲ್ಲ ಅನ್ನೋ ವಿಶ್ವಾಸ ಎಲ್ಲರಲ್ಲೂ ಹೆಚ್ಚಲಿದೆ. ಇದೇ ಹೊತ್ತಲ್ಲಿ ಇನ್ನೊಂದು ಪ್ರಭಾವಿ ಬಳಗವೂ ಎನ್ಡಿಎ ಜೊತೆ ಕೈ ಜೋಡಿಸುವ ನಿರೀಕ್ಷೆ ಹೆಚ್ಚಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಡಿಎಂಕೆ ಹಾಗೂ ಟಿವಿಕೆ ಇಬ್ಬರಿಗೂ ಹೊಡೆತ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹಾಗೂ ಡಿಎಂಕೆ ನಡುವಿನ ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿದ್ದು ಸ್ಟಾಲಿನ್ ಮಹತ್ವದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಬಾರಿ ಎನ್ಡಿಎ ಗೆದ್ರೆ ಡಿಎಂಕೆಗೆ ಸವಾಲ್ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೋ ಕಾಲ್ಡ್ ದ್ರಾವಿಡ ನಾಡಿನ ಮಟ್ಟಿಗೆ 2026ರ ಎಲೆಕ್ಷನ್ ಹೊಸ ಚಿತ್ರಣವನ್ನ ನೀಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಹಾರ ಎಲೆಕ್ಷನ್ ದಿಗ್ವಿಜಯದ ಬೆನ್ನಲ್ಲೇ ಅಮಿತ್ ಶಾ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂಗಾಳ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳನ್ನ ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋದನ್ನ ಹೇಳಿದ್ರು. ಗೆಲ್ತಾರೋ ಬಿಡ್ತಾರೋ, ಆದ್ರೆ ಈ ಬಾರಿ ಖಂಡಿತ ಅದಕ್ಕಾಗಿ ಬಲವಾದ ಪ್ರಯತ್ನಗಳು ನಡೆಯುತ್ತೆ ಅನ್ನೋ ನಿರೀಕ್ಷೆ ಇದೆ. ಡಿಎಂಕೆ ಸೋಲಿಸೋದೇ ನಮ್ಮ ಗುರಿ ಅಂತ ಹಲವು ಸಲ ಹೇಳಿರೋ ಬಿಜೆಪಿ ಹೈಕಮಾಂಡ್ ಅದಕ್ಕಾಗಿ ಪಣ ತೊಟ್ಟಿರೋದು ಎನ್ಡಿಎ ಬಲಪಡಿಸೋ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಮುಂಚಿನಿಂದಲೂ ಒಂದಷ್ಟು ಪ್ರಭಾವಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಎನ್ಡಿಎ ಸೇರ್ಪಡೆ ಮಾಡೋ ಪ್ರಯತ್ನಗಳು ನಡೆದಿದ್ವು. ಈ ಪೈಕಿ ಮೊದಲ ಹೆಜ್ಜೆ ಅನ್ನೋ ಹಾಗೆ ಕೆಲವೇ ದಿನಗಳ ಹಿಂದೆ ಟಿಟಿವಿ ದಿನಕರನ್ ಅಧಿಕೃತವಾಗಿ ಎನ್ಡಿಎಗೆ ಬಂದಿದ್ರು. ಈಗ ಅವರ ಆಪ್ತ ಎನ್ಡಿಎ ಬಾಗಿಲು ಬಡಿದಿದ್ದಾರೆ. ಪನ್ನೀರ್ ಸೆಲ್ವಂ ಅಥವಾ ಓಪಿಎಸ್ ಈಗ ಎನ್ಡಿಎ ಕಡೆ ಮುಖ ಮಾಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರುವ ಅವರು, ಇನ್ನೂ ನಾನು ಈ ಬಾರಿ ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿಲ್ಲ, ಆದ್ರೆ ಎಐಎಡಿಎಂಕೆಗೆ ವಾಪಸ್ ಬರಬೇಕು ಅನ್ನೋ ಮನಸ್ಸಿದೆ. ಇದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಒಪ್ತಾರ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಹಾಗೆ ಮುಂದುವರೆದು, ಇತ್ತೀಚೆಗೆ ಎನ್ಡಿಎ ಜೊತೆ ಮೈತ್ರಿಯನ್ನ ಅಧಿಕೃತಗೊಳಿಸಿರೋ ಟಿಟಿವಿ ದಿನಕರನ್ ನನ್ನನ್ನ ಸ್ವಾಗತಿಸೋದಕ್ಕೆ ಸಿದ್ಧರಿದ್ದಾರೆ. ಪಳನಿಸ್ವಾಮಿ ಒಪ್ಪಿದ್ರೆ ನಮ್ಮ ಗರ್ವಾಪ್ಸಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇದು ಎನ್ಡಿಎ ಮಟ್ಟದಲ್ಲಿ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಂತಾಗಿದೆ. ಟಿಟಿವಿ ಹಾಗೂ ಓಪಿಎಸ್ ಇಬ್ಬರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು. ಏನಿಲ್ಲ ಅಂದ್ರೂ 10 ಕ್ಷೇತ್ರಗಳನ್ನ ಗೆಲ್ಲಿಸೋ ತಾಕತ್ತಿರುವ ನಾಯಕರು ಅನ್ನೋದನ್ನ ಈ ಹಿಂದೆ ಹಲವು ಸಲ ಹೇಳಿದ್ವಿ. ಆದ್ರಿಂದ ಇವರ ಬರುವಿಕೆ ಎನ್ಡಿಎ ಮಟ್ಟಿಗೆ ಗೇಮ್ ಚೇಂಜರ್ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಎಲ್ಲವೂ ಓಕೆ, ಇವರಿಗೂ ಮನಸ್ಸಿದೆ, ಬಿಜೆಪಿ ಹೈಕಮಾಂಡ್ ಕೂಡ ರೆಡಿ ಇದೆ. ಇನ್ನೇನಪ್ಪ ಸಮಸ್ಯೆ ಅಂದ್ರೆ ಅದು ಇಪಿಎಸ್ ಅರ್ಥಾತ್ ಪಳನಿಸ್ವಾಮಿ. ಒಂದು ಕಾಲದಲ್ಲಿ ಜಯಲಲಿತಾ ಪಕ್ಷದಲ್ಲಿ ಇಪಿಎಸ್ ಓಪಿಎಸ್ ಅನ್ನೋದು ಭಲೇ ಜೋಡಿ ಆಗಿತ್ತು. ಆದರೆ ಇದೇ ಓಪಿಎಸ್ ಅನ್ನ ಇಪಿಎಸ್ ಆಚೆಗಟ್ಟಿದ್ರು. ಓಪಿಎಸ್ ಆಚೆ ಹೋದ್ಮೇಲೆ ಪರಿಸ್ಥಿತಿ ಹೇಗಾಯ್ತಪ್ಪ ಅಂದ್ರೆ ಜನರು ನಮಗೆ ಇಪಿಎಸ್ ಬೇಡ, ಓಪಿಎಸ್ ಬೇಡ, ಐಪಿಎಸ್ ಬೇಕು ಅಂತ ಅಣ್ಣಾಮಲೈಗೆ ಜೈ ಅಂದ್ರು. ಈಗ ಅಣ್ಣಾಮಲೈ ಕೂಡ ಕಾಂಪ್ರಮೈಸ್ ಆಗಿ ಜಯಲಲಿತಾ ಪಕ್ಷದ ಜೊತೆಗೆ ಮೈತ್ರಿ ಕೂಡ ಆಗಿದೆ. ಈಗ ಓಪಿಎಸ್ ಎಂಟ್ರಿ ಆಗ್ಬೇಕು ಅಂದ್ರೆ ಇಪಿಎಸ್ ಗ್ರೀನ್ ಸಿಗ್ನಲ್ ಕೊಡಬೇಕು. ಇದಕ್ಕೆ ಪವರ್ ಕೊಡೋದಕ್ಕೆ ಯಾವ ರೀತಿಯ ಯುಪಿಎಸ್ ಅನ್ನ ಬಳಸಬೇಕು ಅನ್ನೋದು ಬಿಜೆಪಿಗೆ ಸವಾಲಿನ ಕೆಲಸ ಆಗಿದೆ. ಕೆಲವೇ ದಿನಗಳ ಹಿಂದೆ ಕೂಡ ಪಳನಿಸ್ವಾಮಿ ಯಾವುದೇ ಕಾರಣಕ್ಕೂ ಪನ್ನೀರ್ ಸೆಲ್ವಂರನ್ನ ಮತ್ತೆ ಸೇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಇನ್ನು ಈಗ ತಮ್ಮ ನಿಲುವನ್ನ ಹೇಳಿರೋ ಪನ್ನೀರ್ ಸೆಲ್ವಂ 2 ವಿಚಾರಗಳನ್ನ ಹೇಳ್ತಾರೆ. ಅದರಲ್ಲಿ ಮೊದಲನೆಯದ್ದು, ಎಐಎಡಿಎಂಕೆಗೆ ನಾವು ವಾಪಸ್ ಆದ್ಮೇಲೂ ನಮ್ಮ ಹಕ್ಕಿಗಾಗಿ ಹೋರಾಟ ನಡೆಯುತ್ತೆ ಅನ್ನೋದು. ಇದನ್ನ ಕೇಳಿದ್ಮೇಲೆ ಪಳನಿಸ್ವಾಮಿ ಯಾಕಪ್ಪ ಒಪ್ತಾರೆ, ಮತ್ತೆ ಹಳೆ ಕಿರಿಕಿರಿ ಶುರುವಾಗುತ್ತೆ, ಸಹವಾಸವೇ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿಬಿಡ್ತಾರೆ ಅನ್ನೋದು ಒಂದು ವಿಚಾರ. ಆದ್ರೆ ಇದೇ ಪಳನಿಸ್ವಾಮಿಯನ್ನ ಓಪಿಎಸ್ ಹಿರಿಯಣ್ಣ ಅಂತ ಕರೆದಿದ್ದಾರೆ. ಈ ಮೂಲಕ ಕೂತು ಮಾತನಾಡಿದ್ರೆ ಎಲ್ಲವೂ ಬಗೆಹರಿಯುತ್ತೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಇದು ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಪಳನಿಸ್ವಾಮಿಗೆ ಇರೋ ಆತಂಕ ಏನಂದ್ರೆ, ಎಲ್ಲಿ ಇವರನ್ನೆಲ್ಲ ಒಳಗೆ ಕರ್ಕೊಂಡು ತಾವು ಸಿಎಂ ಆಗೋದಕ್ಕೆ ಸಾಧ್ಯವಿಲ್ವೋ ಅಥವಾ ಅಧಿಕಾರಾವಧಿಯಲ್ಲಿ ಪಾಲು ಕೇಳ್ತಾರೇನೋ ಅನ್ನೋ ಭಯ. ಈ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ತು ಅಂದ್ರೆ ಪಳನಿಸ್ವಾಮಿ ನಿರ್ಧಾರ ಬದಲಾಗಬಹುದು ಅನ್ನೋ ಹೋಪ್ ಇದೆ. ಆದ್ರೆ ಒಂದು ವೇಳೆ ಪಳನಿ ಈ ಮೈತ್ರಿಗೆ ಅಡ್ಡಗಾಲು ಹಾಕಿದ್ರೆ ಪ್ಲಾನ್ ಬಿ ಅನ್ನೋ ಹಾಗೆ ಇನ್ನೊಂದು ಆಪ್ಷನ್ ಇದೆ. ಪಕ್ಷದಿಂದ ಹೊರ ಹಾಕಲ್ಪಟ್ಟ ಯಾರನ್ನೂ ಒಳ ಸೇರಿಸೋದಿಲ್ಲ ಅಂತ ಹೇಳಿದ್ದ ಪಳನಿಸ್ವಾಮಿ ಎನ್ಡಿಎಗೆ ಅವರು ಬೇರೆ ಮಾರ್ಗದಲ್ಲಿ ಬರಲಿ, ಆದ್ರೆ ಪಕ್ಷಕ್ಕೆ ಡೈರೆಕ್ಟ್ ಎಂಟ್ರಿ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಟಿಟಿವಿ ದಿನಕರನ್ ಪಕ್ಷದಿಂದ ಹೊರ ನಡೀತಾ ಇದ್ದ ಹಾಗೆ ತಮ್ಮದೇ ಒಂದು ಸ್ವತಂತ್ರ ಪಕ್ಷವನ್ನ ಕಟ್ಟಿದ್ರು. ಜಯಲಲಿತಾ ಬೆಂಬಲಿಗರನ್ನ ಉಳಿಸಿಕೊಳ್ಳೋ ಸಲುವಾಗಿ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಅರ್ಥಾತ್ ಎಎಂಎಂಕೆ ಸ್ಥಾಪಿಸಿದ್ರು. ಈಗ ಅದೇ ಪಕ್ಷದ ಜೊತೆಗೆ ಎನ್ಡಿಎ ಸೇರಲಿದ್ದಾರೆ. ಪನ್ನೀರ್ ಸೆಲ್ವಂ ಎಐಎಡಿಎಂಕೆ ನಿಷ್ಠಾವಂತ ಕಾರ್ಯಕರ್ತರು ಅಂತ ಒಂದು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಎನ್ಡಿಎಗೆ ಬರೋ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಎಎಂಎಂಕೆ ಜೊತೆ ವಿಲೀನ ಮಾಡ್ಕೊಳ್ಳೋ ಅವಕಾಶ ಇದೆ. ಇಪಿಎಸ್ ಗ್ರೀನ್ ಸಿಗ್ನಲ್ ಕೊಟ್ರಂತೂ ತಮ್ಮ ಮೂಲ ಪಕ್ಷದ ಜೊತೆಗೆ ವಿಲೀನ ಆಗೋ ಸಾಧ್ಯತೆ ಇದೆ. ಈಗ ಪಳನಿಸ್ವಾಮಿ ಅಭಿಪ್ರಾಯದ ನಿರೀಕ್ಷೆ ಇದ್ರು, ಯಾವ ರೀತಿ ಅಭಿಪ್ರಾಯ ಬಂದ್ರೂ ಪರವಾಗಿಲ್ಲ, ಪನ್ನೀರ್ ಸೆಲ್ವಂರನ್ನ ಉಳಿಸಿಕೊಳ್ಳೋದಕ್ಕೆ ಎನ್ಡಿಎಗೆ ಆಪ್ಷನ್ ಇದೆ.
ಅಂದಹಾಗೆ ಪನ್ನೀರ್ ಸೆಲ್ವಂ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದೆಲ್ಲ ಹೇಳಿ ಆಗಿದೆ. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಅವರ ನಡೆ ಸ್ವಲ್ಪ ಎಲ್ಲರಲ್ಲೂ ಅಚ್ಚರಿ ತರಿಸುವಂತಿತ್ತು. ಎನ್ಡಿಎ ಜೊತೆ ಸಂಬಂಧ ಹಳೆಯದಾದ್ರೂ ಈ ಬಾರಿ ಟಿವಿಕೆ ಜೊತೆ ಹೋಗ್ತಾರಾ ಅಥವಾ ಡಿಎಂಕೆ ಕಡೆ ಹೆಜ್ಜೆ ಇರಿಸಿದ್ದಾರೆ ಅನ್ನೋ ಚರ್ಚೆಗಳು ಜೋರಿತ್ತು. ಅದೂ ಅಲ್ಲದೆ ಕೆಲವೇ ದಿನಗಳ ಹಿಂದೆ ಪನ್ನೀರ್ ಸೆಲ್ವಂನ ಅತ್ಯಾಪ್ತ ನಾಯಕರು ಡಿಎಂಕೆಗೆ ಜಂಪ್ ಮಾಡಿದ್ರು. ಇದನ್ನ ನೋಡಿ ಈ ಬಾರಿ ಪನ್ನೀರ್ ಸೆಲ್ವಂ ಕೈಗೆ ಸಿಗೋದಿಲ್ಲ ಅನ್ನೋ ಚರ್ಚೆ ಶುರುವಾಗಿತ್ತು. ಈಗ ನೋಡಿದ್ರೆ ಎನ್ಡಿಎ ಕಡೆ ಮನಸ್ಸಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಇವರ ಸೇರ್ಪಡೆ ಎನ್ಡಿಎ ವಿಶ್ವಾಸವನ್ನ 100 ಪಟ್ಟು ಹೆಚ್ಚಿಸಲಿದೆ. ಯಾಕಂದ್ರೆ ಒಂದು ವೇಳೆ ಇವರನ್ನ ಒಳಗೊಂಡಿದ್ದ ಎನ್ಡಿಎ ಜೊತೆಗೆ ಕಳೆದ ಲೋಕಸಭೆಯಲ್ಲಿ ಎಐಎಡಿಎಂಕೆಯೂ ಕೂಡ ಕೈ ಜೋಡಿಸಿದ್ರೆ 34 ಸೀಟ್ಗಳನ್ನ ಗೆಲ್ಲಬಹುದಿತ್ತು ಅನ್ನೋ ಲೆಕ್ಕ ರಿಸಲ್ಟ್ ಬಳಿಕ ಬಂತು. 40ರಲ್ಲಿ 34 ಸೀಟ್ ಬರೋ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕ್ಲಿಯರ್ ಮೆಜಾರಿಟಿ ಎನ್ನಿಸ್ಕೊಳ್ತಾ ಇದೆ. ಎನ್ಡಿಎ ಬಳಗಕ್ಕೆ ಸಿಗ್ತಾ ಇರೋ ಇನ್ನೊಂದು ಅಪ್ಡೇಟ್ ಅಂದ್ರೆ ಅದು ಡಿಎಂಡಿಕೆ ಪಕ್ಷ ಕೂಡ ಕೈ ಜೋಡಿಸೋ ಸಾಧ್ಯತೆ ಇದೆ ಅನ್ನೋದು. ಈ ಪಕ್ಷ ಯಾರದಪ್ಪ ಅಂತ ನೋಡಿದ್ರೆ ತಮಿಳುನಾಡು ರಾಜಕೀಯದಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದ ಸ್ಟಾರ್ ನಟ, ಅಪಾರ ಅಭಿಮಾನಿಗಳನ್ನ ಹೊಂದಿದ್ದ ವಿಜಯಕಾಂತ್ರದ್ದು. ಎಂಜಿಆರ್, ಜಯಲಲಿತಾ ಇಬ್ಬರು ಸಿನಿಮಾದಿಂದ ಬಂದು ಸಿಎಂ ಆದ ಸ್ಟಾರ್ಗಳಾದ್ರೆ ವಿಜಯಕಾಂತ್ ಸ್ವಂತ ಪಕ್ಷವನ್ನ ಕಟ್ಟಿ ವಿಪಕ್ಷ ಸ್ಥಾನಕ್ಕೆ ಏರಿದವರು. ಆದ್ರಿಂದ ಇವರನ್ನ ಯಶಸ್ವಿ ನಾಯಕ ಅಂತ ಗುರುತಿಸ್ತಾರೆ. ತಮ್ಮ ರಾಜಕೀಯ ಜೀವನದಲ್ಲಿ ಆಡಳಿತ ಪಕ್ಷವನ್ನ ನೇರವಾಗಿ ಎದುರಿಸಿ ಟಕ್ಕರ್ ಕೊಡ್ತಾ ಇದ್ದ ವಿಜಯಕಾಂತ್ರನ್ನ ಅಧಿಕಾರಕ್ಕೆ ತರಲಿಲ್ಲ ಅನ್ನೋ ಬೇಸರ ಅಲ್ಲಿನ ಜನರಲ್ಲಿದೆ. ಅವರ ನಿಧನದ ನಂತರ ಅವರನ್ನ ಗುರುತಿಸಿ ಪುರಸ್ಕರಿಸಿದ್ದು ಕೇಂದ್ರ ಸರ್ಕಾರ. ಆದ್ರಿಂದ ಈ ಬಾರಿ ಡಿಎಂಡಿಕೆ ಎನ್ಡಿಎ ಬಳಗಕ್ಕೆ ಬಂದ್ರೆ ಅಖಾಡ ಇನ್ನಷ್ಟು ರಂಗೇರುತ್ತೆ ಹಾಗೂ ಡಿಎಂಕೆಗೆ ಅಧಿಕಾರ ಉಳಿಸಿಕೊಳ್ಳೋ ಕನಸು ಕಷ್ಟವಾಗ್ತಾ ಹೋಗುತ್ತೆ ಅನ್ನೋ ಚರ್ಚೆ ಜೋರಾಗಿದೆ. ಇನ್ನು ಇತ್ತ ಡಿಎಂಕೆ ಕಡೆ ತಿರುಗಿದ್ರೆ ಕಾಂಗ್ರೆಸ್ ಹಾಗೂ ಡಿಎಂಕೆ ನಡುವೆ ಹಗ್ಗ ಜಗ್ಗಾಟದ ಸುದ್ದಿಗಳು ಹರಿದಾಡಿದ್ವು. ಆದ್ರೆ ಈಗ ಎಲ್ಲವೂ ಸುಖಾಂತ್ಯ ಕಂಡಂತಿದೆ. ಈ ವಿಚಾರದಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ನಡೆದಿದೆ. ಡಿಎಂಕೆ ಎಂಪಿ ಕನಿಮೊಳಿ ಹಾಗೂ ರಾಹುಲ್ ಗಾಂಧಿ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಹಲವು ವಿಚಾರಗಳ ಕುರಿತು ಮಾತುಕತೆ ನಡೆದು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಮೀಟಿಂಗ್ ಬಳಿಕ ಡಿಎಂಕೆ ಬಿಚ್ಚಿಟ್ಟ ನ್ಯೂಸ್ ಪ್ರಕಾರ ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ಇಲ್ಲ, ಆದ್ರೆ ನಮ್ಮ ಮೈತ್ರಿ ಖಂಡಿತ ಮುಂದುವರಿಯುತ್ತೆ. ಹಿಂದಿನ ಬಾರಿಗಿಂತ ಹೆಚ್ಚಿನ ಸೀಟನ್ನ ಕಾಂಗ್ರೆಸ್ಗೆ ಕೊಡ್ತೀವಿ, ಅದು ಎಷ್ಟು ಏನು ಅನ್ನೋದು ಇನ್ನು ನಿರ್ಧಾರ ಆಗಿಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇದು ಎರಡೂ ಪಕ್ಷಗಳ ಪಾಲಿಗೆ ಡ್ಯಾಮೇಜ್ ಕಂಟ್ರೋಲ್ ಎನ್ನಿಸ್ಕೊಳ್ತಾ ಇದೆ. ಅಲ್ಲದೆ ಈಗ ಬೇರೆ ಬೇರೆ ಆದ್ರೆ ಅದರ ಲಾಭ ಎನ್ಡಿಎ ಪಡೆದುಕೊಳ್ಳುತ್ತೆ ಅನ್ನೋದು ಮನವರಿಕೆಯಾದಂತೆಯೂ ಕಾಣಿಸ್ತಾ ಇದೆ. ಇದರ ಇಂಪ್ಯಾಕ್ಟ್ ಟಿವಿಕೆ ಮೇಲೂ ಆಗುತ್ತೆ. ಯಾಕಂದ್ರೆ ವಿಜಯ್ ನಂಗೆ ಯಾರು ಬೇಡ, ನಾನು ಒನ್ ಮ್ಯಾನ್ ಆರ್ಮಿ ಅನ್ನೋ ಜೋಶ್ನಲ್ಲಿದ್ದಾರೆ. ಆದ್ರೆ ಎಂಜಿಆರ್ ಕಾಲಘಟ್ಟದಲ್ಲಿ ಈ ವಿಶ್ವಾಸ ವರ್ಕ್ ಆಗ್ತಾ ಇತ್ತು. ಆದ್ರೆ ವಿಜಯ್ ಎಂಜಿಆರ್ ಅವರ ಲೆವೆಲ್ ನಲ್ಲಿ ಇಲ್ಲ. ಅಲ್ಲದೆ ಈಗಿನ ರಾಜಕೀಯ ಹಾಗೂ ಜನರು ತುಂಬಾನೇ ಬದಲಾಗಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.